ಹರೇ ನಮ ಆಚಾರ್ಯ. ಅರೆ ಮ್ಯೂಟ್ ಇದ್ರಿ ಆಚಾರ್ಯ. ಶುರು ಮಾಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮೋ ನಮಃ. ಜಗನ್ನಾಥಾಖ್ಯೇಕಿನಾಕ್ರಿಯತೆ ಮಂಗಳಗತಂ ಜಡಂ ಸದಾನಂದ ತೀರ್ಥಪತ್ರಂ ವ್ಯಾಖ್ಯೇನ್ಮಾಣೇನ ಪೂರ್ವಾಂ ಜಯಂತಿ ಗಾತಿ ಶ್ರೀ ಜಯತಿ ಅರ್ಥಿಕಲ್ಪಿತಕಲ್ಪೋಯಂ तपो विद्या विरक्त्यादि सद्गुणो गाकनानकं वाजिराजगुरुं वन्द्या हयग्रीवपदाश्रयान् सत्कुरुमापादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्धिञ्चितमनोरथाः. हरि ओं श्री गुरुभ्यो नमः. ಓಂ ವಿಶೇಷಣಾಚ್ಚ ಓಂ. ಓಂ ವಿಶೇಷಣಾಚ್ಚ ಓಂ. ಹಿಂದಿನ ಸೂತ್ರ ಓಂ ಗುಹಾಂ ಪ್ರವಿಷ್ಟೋ ಆತ್ಮಾನ ಹಿ ತದ್ದರ್ಶನಾತ್ ಅಂತನೋ ಸೂತ್ರದಲ್ಲಿ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿ ಮುಖ್ಯವಾದ ಭೋಗವನ್ನು ಮಾಡುವವರು ಯಾರು ಅಂತ ಹೇಳಿ ಅದರ ವಿಚಾರವನ್ನು ಮಾಡಿದ್ದೇವೆ. ಈಗ ಅದೇ ವಿಷಯದಲ್ಲಿ ಇನ್ನೊಂದು ಯುಕ್ತಿಯನ್ನು ಕೊಡ್ತಾರೆ. ಕೇವಲ ಈಶ್ವರ ಮಾತ್ರ ಭೋಗ ಮಾಡಿದನು ಅಥವಾ ಜೀವೇಶ್ವರರು ಭೋಗವನ್ನು ಮಾಡಿದ್ರು ಅಂತನೋ ವಿಷಯದಲ್ಲಿ ಭಗವಂತ ಒಬ್ಬನೇ ದ್ವಿರೂಪ, ಎರಡು ರೂಪದಿಂದಾಗಿ ಭೋಗವನ್ನು ಮಾಡಿದವನು ಅಂತ ಆತ್ಮಾನವು ತದ್ದರ್ಶನ ಅಂತ ಹೇಳಿ ಅದರ ವಿಚಾರವನ್ನು ಮಾಡಿದ್ವಿ. ಈಗ ವಿಶೇಷಣಾಚ್ಚ ಅಂತ ಮತ್ತೊಂದು ಯುಕ್ತಿ. ಏನು ವಿಶೇಷಣ? ಚಹ ಯುಕ್ತಿ ಸಮುಚ್ಚಯೇ, ಚಕಾರವನ್ನು ಯುಕ್ತಿಯನ್ನು ಸಮುಚ್ಚಯ ಮಾಡುವುದಕ್ಕಾಗಿ ಚಕಾರವನ್ನು ಇಟ್ಟಿದ್ದಾರೆ. ಕೇವಲ ಆತ್ಮಾನೋ ಹಿ ತದ್ದರ್ಶನಾತ್ ಅಂತ ಅನ್ನೋದಷ್ಟೇ ಅಲ್ಲ, ಮತ್ತೊಂದು ಯುಕ್ತಿ, ಇನ್ನೊಂದು ಯುಕ್ತಿಯೂ ಇದೆ ಅಂತನೋ ಕಾರಣಕ್ಕಾಗಿ ಭಗವಂತ ಒಬ್ಬನೇ ಭೋಗ ಮಾಡ್ತಾನೆ. ಏನು ಕಾರಣ ಅಂದ್ರೆ, ಏನದು ವಿಶೇಷಣ ಅಂತಂದ್ರೆ ಯಸ್ ಸೇತುಹು ಇತಿ, ಅಂದ್ರೆ ಯಸ್ಸೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮಯತ್ ಪರಂ ಎಂಬುದಾಗಿ ಕಾಟಕೋಪನಿಷತ್ತಿನಲ್ಲಿ ಯಸ್ ಸೇತುಹು ಅಂತ ಹೇಳಿದ್ದಾರೆ. ಅಂದ್ರೆ ಏಕವಚನ ಪ್ರಯೋಗ ಮಾಡಿದ್ದಾರೆ. ಏಕವಚನ ಪ್ರಯೋಗವನ್ನು ಯಾವಾಗ ಮಾಡಬೇಕು? ಒಬ್ಬರೇ ಇದ್ದಾಗ ಮಾತ್ರ ಏಕವಚನ ಪ್ರಯೋಗ ಮಾಡಬೇಕು. ಭಗವಂತ ಒಬ್ಬನೇ ಇದ್ದ ಕಾರಣಕ್ಕಾಗಿ ಇದೇ ಪ್ರಕರಣದಲ್ಲಿ ಭಗವಂತ ಹೃದಯ ಗುಹೆ ಪ್ರವೇಶ ಮಾಡಿದ್ದಾನೆ, ಪ್ರವೇಶ ಮಾಡಿ ಭೋಗವನ್ನು ಮಾಡ್ತಾನೆ ಅಂತ ಸಮರ್ಥನೆ ಮಾಡುವ ಪ್ರಕರಣದಲ್ಲೇನೆ ಸೇತುಹು ಎಂಬುದಾಗಿ ಏಕವಚನ ಪ್ರಯೋಗ ಮಾಡಿದ್ದಾರೆ. ಅವನೇ ಬ್ರಹ್ಮ ಅಂತೂ ಹೇಳಿದ್ದಾರೆ. ಹಾಗಾಗಿ ಏಕವಚನೇನ ವಿಶೇಷಣಾತ್, ಏಕವಚನದಿಂದಾಗಿ ವಿಶೇಷಣ ಕೊಟ್ಟಿದ್ದಾರೆ. ಆದ್ದರಿಂದ ಏಕ ಏವ ಪಾತ, ಒಬ್ಬನೇ ಒಬ್ಬ ಪಾತ. ಪಾತ ಅಂತಂದ್ರೆ ಎಲ್ಲವನ್ನು ಭೋಗ ಮಾಡುವವನು. ಒಬ್ಬನೇ ಒಬ್ಬನು ಭೋಗ ಮಾಡ್ತಾನೆ ಹೊರತು ಅನೇಕ ಜನರು ಭೋಗವನ್ನು ಮಾಡ್ತಾರೆ ಅಂತ ಹೇಳಬಾರದು. ಯಾಕೆ ಏಕವಚನ ಪ್ರಯೋಗ ಅಂತ ಮಾಡಿದ್ದಾರೆ. ಹಾಗಾಗಿ ಒಂದೇ ಏಕವಚನ ಪ್ರಯೋಗ ಒಂದಾದರೆ ಮತ್ತೊಂದು ಬ್ರಹ್ಮತ್ವ ಅದೇ ವಾಕ್ಯದಲ್ಲಿ ಯಸ್ಸೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮ ಅಂತ ಹೇಳಿ ಬ್ರಹ್ಮತ್ವವನ್ನು ಹೇಳಿದ್ದಾರೆ. ಹಾಗಾಗಿ ಈ ಏಕವಚನ ಹಾಗೂ ಬ್ರಹ್ಮಪದ ಇತ್ಯಾದಿ ಕಾರಣದಿಂದ ಸೇತುತ್ವ ಬ್ರಹ್ಮತ್ವಾದಿನ ವಿಶೇಷಿತತ್ವ, ವಿಶೇಷಣ ಅಂತನೋ ಶಬ್ದಕ್ಕೆ ವಿಶೇಷಿತ
ಅಂದ್ರೆ ವಿಶೇಷಣದಿಂದ ವಿಶಿಷ್ಟ, ವಿಶೇಷಣದಿಂದ ಕೂಡಿದಂಥವನು. ಯಾವ ವಿಶೇಷಣ? ಏಕ ಏವ ಪಾತೃತ್ವ, ಅದು ಭಗವಂತನಿಗೆ ಯಾಕೆ, ಅದಕ್ಕೇನ್ ವಿಶೇಷಣ? ಸೇತುತ್ವ, ಬ್ರಹ್ಮತ್ವ. ಅಲ್ಲಿ ಈ ಸೇತು, ಯಹ ಸೇತು ಎಂಬುದಾಗಿ ಏಕವಚನ ಪ್ರಯೋಗ. ಈ ಕಾರಣದಿಂದಾಗಿ ವಿಷ್ಣುರೇವ ನ ಜೀವ ಇತ್ಯರ್ಥ. ಭಗವಂತನೇ ನಿಮಗೆ ದ್ವಿವಚನ ಪ್ರಯೋಗ ಮಾಡಿದ್ದರೂ ಗುಹಾಂ ಪ್ರವಿಷ್ಟವಂತನು ರಥಂ ಪಿಬಂತವು ಇತ್ಯಾದಿ ವಾಕ್ಯಗಳಿಂದಾಗಿ ಪ್ರತಿಪಾದ್ಯನಾದನು ಭಗವಂತನೇ ಅಂತ. ಹೀಗೆ ಈ ಗುಹಾಧಿಕರಣದ 2 ಸೂತ್ರಗಳು, ಓಂ ಗುಹಾಂ ಪ್ರವಿಷ್ಟೋ ಆತ್ಮಾನಾಯಿತ ದರ್ಶನಾತ್ ಓಂ ವಿಶೇಷಣಾಚ ಓಂ ಎನ್ನುವಂತಹ ಸೂತ್ರದಿಂದಾಗಿ ನಿರ್ಣಯ ಮಾಡಿದರು. ಇದಾದ ಮೇಲೆ ಮುಂದಿನ ಅಧಿಕರಣ ಅಂತರಾಧಿಕರಣ ಅಂತ ಅಧಿಕರಣ. ಓಂ ಅಂತರ ಉಪಪತ್ತೇಹೇ ಓಂ. ಓಂ ಅಂತರ ಉಪಪತ್ತೇಹೇ ಓಂ. ಇದು ಈ ಅಧಿಕರಣ, ಇದಕ್ಕೆ ಅಂತರಾಧಿಕರಣ ಅಂತ ಇದೆ ಹೆಸರು. ಈ ಅಧಿಕರಣದಲ್ಲಿ ಏನ್ ಮಾಡಕ್ ಹೋಗ್ತಾರೆ ಅಂತಂದ್ರೆ, ಅಂತಸ್ತಿತ್ವ, ಇದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಹೇಳಿದಂತೆ ಅಂತರ ಅಂತ ನಾವು ಶಬ್ದಕ್ಕೆ ಅರ್ಥವೇನಂದ್ರೆ ಅಂತಸ್ತಿತ್ವ ರಮಣಕೃತ ಇತ್ಯಂತರ ಉದಾಹೃತ ಅಂತ ಹೇಳಿ, ಅಂತಸ್ತಿತ್ವ ರಮಣವನ್ನು ಮಾಡುವವನು ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತನಿಗೆ ಆ ಒಂದು ಮಹಿಮೆಯನ್ನು, ಚಕ್ಷುರಂತ ಸ್ಥಿತತ್ವ, ಕಣ್ಣು, ಸೂರ್ಯ ಇತ್ಯಾದಿ ಪದಾರ್ಥಗಳ ಅಂತಹ ಒಳಗಡೆ ಇದ್ದವನು ಭಗವಂತ. ಇರೋದಷ್ಟೇ ಅಲ್ಲ, ಅಲ್ಲಿ ಇದ್ದು ರಮಣವನ್ನು ಮಾಡುವವನು ಭಗವಂತ. ಹಾಗಾಗಿ ಅಂತಸ್ಥಿತ್ವ ರಮಣಕರದ ಅಂತರ ಸ ಉದಾಹೃತ ರಮಣಂ ಚಾತ್ಮಶಬ್ದೇನ ಆದೇಯಂ ಮಾತೀತಿ ಚೋಚ್ಯತೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಂತರ ಅಂತನ ಶಬ್ದಕ್ಕೆ ಅರ್ಥ ಏನಂದ್ರೆ ಅಂತಸ್ಥಿತ್ವ ರಮಣಕೃತ, ರಮುಕ್ರೀಡಾಯಾಮ್ ಅಂತನ್ನುವ ಧಾತುವನ್ನು ತೆಗೆದುಕೊಂಡು ಅಲ್ಲಿ ಶಬ್ದದ ರೂಪವನ್ನು ತೋರಿಸ್ತಾರೆ. ಹಾಗಾಗಿ ಭಗವಂತ ಕ್ರೀಡೆಯನ್ನು ಮಾಡ್ತಾನೆ. ಎಲ್ಲಿದ್ದು ಕ್ರೀಡೆಯನ್ನು ಮಾಡ್ತಾನೆ? ಅಂತಹ ಒಳಗಡೆ ಇದ್ದು ಕ್ರಿಯೆಯನ್ನು ಮಾಡ್ತಾನೆ. ಸೊ ಇಲ್ಲಿ 2 ಕೆಲಸ ಆಯ್ತು. ಒಳಗೆ ಇರೋದೊಂದು ಕೆಲಸ, ಇರೋದೇ ಅಷ್ಟೇ ಅಲ್ಲ, ಇದ್ದು ತಾನು ಕ್ರಿಯೆಯನ್ನು ಮಾಡ್ತಾನೆ. ಸೊ ಅಂತಸ್ಥಿತಿ ಹಾಗೂ ರಮಣ, ಈ 2 ಕಾರಣದಿಂದ ಅಂತರ ಅಂತ ಶಬ್ದವನ್ನು ಇಟ್ಟು ಅಂತರ ಉಪಪತ್ತೇಹೇ ಅಂತ ಈ ಅಧಿಕರಣದಲ್ಲಿ ಈ ಒಂದು 2 ವಿಷಯವನ್ನು ಇದಕ್ಕೆ ಹೇಳ್ತಾರೆ. ಕ್ರಿಯಾ ಭಾವರೂಪ ಲಿಂಗ ಸಮನ್ವಯ ಅಂತಂತಾರೆ. ಕ್ರಿಯಾ ಭಾವರೂಪ ಸಮನ್ವಯ ಅದನ್ನು ಹೇಳ್ತಾರೆ. ಅಂತರ್ಯಾಮ್ ಅಂತರಸ್ಥಿತಿ ಕ್ರಿಯಾ ಭಾವಾಖ್ಯ ಮುಚ್ಚತೆ ಅಂತ ಹೇಳಿ, ಕ್ರಿಯಾಭಾವ 2 ಅಂತಸ್ಥಿತಿಯನ್ನು ಮಾಡ್ತಾನೆ, ಅದರ ಜೊತೆಗೆ ಅದರಲ್ಲಿ ಇದ್ದು ರಮಣ. ಅದಕ್ಕೆ ಸೂತ್ರ ಓಂ ಅಂತರ ಉಪಪತ್ತೇಹೇ ಅಂತನೂ ಸೂತ್ರ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ಅಧಿಕರಣದ ವಿಷಯ ವಾಕ್ಯ ಯಯೇಶೋ ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅಂತ ಇತ್ಯಾದಿಯಾಗಿ ಈ ಅಧಿಕರಣದ ವಿಷಯ ವಾಕ್ಯ. ಛಾಂದೋಗ್ಯದ್ದು ಈ ವಾಕ್ಯ. ಏಷೋ ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅಂದ್ರೆ ಯಹ ಏಷಃ ಅಂತರಿಕ್ಷಿಣಿ. ಅಂತರಿಕ್ಷಿಣಿ ಅಂದ್ರೆ ನಮ್ಮ ಕಣ್ಣು, ಅಂತರಿಕ್ಷ, ಆದಿತ್ಯ, ಹೀಗೆ ಒಂದೊಂದು ಅಧಿಷ್ಠಾನ ಯಾವ್ದಾದಿದೆಯೋ ಆ ಎಲ್ಲಾ ಅದರ ಆ ಪದಾರ್ಥದ ಒಳಗಡೆಗೆ, ಅಂತರಿಕ್ಷಿಣಿ ಅದರ ಒಳಗಡೆಗೆ ಪುರುಷೋ ದೃಶ್ಯತೆ, ಯಾನೊಬ್ಬ ನಿಯಾಮಕನಾದಂತಹ ಪುರುಷನು ಕಾಣಿಸ್ತಾ ಇದ್ದಾನೋ ಅವನು ಯಾರು ಅಂತ ಕೇಳಿದ್ರೆ ಏಷ ಆತ್ಮ, ಅವನೇ ಆತ್ಮ ಅಂತ. ಹೀಗೆ ಅಂತರಹ, ಅಂತರಹ ಅಂತನೋ ಶಬ್ದಕ್ಕೆ ಚಕ್ಷುರಂತ ಸ್ಥಿತ, ಚಕ್ಷುರೇಂದ್ರಿಯದ ಒಳಗಡೆಗೆ ಇರುವಂಥವನು. ಅಂತಹ ಅಕ್ಷಿಣಿ ಅಂತರಕ್ಷಿಣಿ ಅಂದ್ರೆ ಚಕ್ಷುಹು ಅಂತಹ, ಚಕ್ಷುರೇಂದ್ರಿಯದ ಒಳಗಡೆಗೆ ಇರುವಂಥವನು. ಅವನು ಯಾರು?
ಭಗವಂತನೇ ಹೊರತು ಯಾರಲ್ಲ, ಸರ್ವತಾ ಜೀವರು ಅಥವಾ ಅಗ್ನಿ ದೇವತೆ ಅಂತ ಸರ್ವತಾ ತಿಳಿದುಕೊಳ್ಳಬೇಡಿ. ಇಲ್ಲಿ ಪೂರ್ವಪಕ್ಷ ಮಾಡುವಾಗ ಅಗ್ನಿ ಅಂತ ಅಂತಾರೆ. ಚಕ್ಷೇಂದ್ರಿಯದ ಒಳಗಡೆಗೆ ಇದ್ದಂತವನು ಯಾರು ಅಂತ ಕೇಳಿದ್ರೆ ಅಗ್ನಿ ದೇವತೆ ಅಂತ ಅಂತಾರೆ ಪೂರ್ವಪಕ್ಷಿಗಳು. ಸರ್ವತಾ ಅಗ್ನಿ ದೇವತೆ ಅಂತ ಅರ್ಥ ಮಾಡಬಾರದು. ಅವ್ರು ಅಗ್ನಿ ಅಂತ ಅರ್ಥ ಮಾಡೋದಕ್ಕೆ ಕಾರಣವೂ ಇದೆ. ಏನಂತಂದ್ರೆ ಇದೇ ವಾಕ್ಯ ಪ್ರಕರಣದಲ್ಲಿ ಮುಂದೆ ಏಷ ಆದಿತ್ಯೇ ಪುರುಷಃ ಸೋಹಮಸ್ಮಿ ಅಂತ ಬರುತ್ತೆ. ಅಂದ್ರೆ ಸ್ವಯಂ ಅಗ್ನಿ ತಾನು ಹೇಳ್ಕೊಂಡಿದ್ದಾನೆ, ಏಷ ಆದಿತ್ಯೇ ಪುರುಷಃ ಸಹ ಅಹಂ, ಅವನೇ ನಾನು. ಆದಿತ್ಯನಲ್ಲಿ ಇರುವಂತಹ ಪುರುಷನು ಇದ್ದಾನೆ ಅಂತ ಏನಂದ್ರಲ್ವಾ, ಅವನು ಯಾರು ಅಂದ್ರೆ ಸೋಹಂ, ಅವನೇ ನಾನು ಅಂತ ಸ್ವಯಂ ಅಗ್ನಿ ದೇವರು ದೇವತೆ ಹೇಳಿದ್ದರಿಂದಾಗಿ ನಾವೇನ್ ತಿಳ್ಕೊಳ್ಬೇಕು, ಹಾಗಾದರೆ ಆದಿತ್ಯನಲ್ಲಿ ಇರುವವನು, ಚಕ್ಷುಂದ್ರಿಯಲ್ಲಿ ಇರುವವನು, ಎಲ್ಲಾ ಕಡೆಗೆ ಇರುವವನು ಅಗ್ನಿ ದೇವತೆ ಅಂತ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ನಾವು ಭಗವಂತ ಅಂತ ಸರ್ವತಾ ಮಾಡಬಾರದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸಿದ್ಧಾಂತ ಏನಂದ್ರೆ, ಸರ್ವತಾ ನಮ್ಮ ಚಕ್ಷುಂದ್ರಿಯದ ಒಳಗಡೆ ಆಗ್ಲಿ, ಅಂತಹ ಅಂತರ ಉಪಪತ್ತೇ ಅಂತ ಎಲ್ಲಿ ಚಕ್ಷುಂದ್ರಿಯದ ಒಳಗಡೆ ಆಗ್ಲಿ ಅಥವಾ ಆದಿತ್ಯನ ಒಳಗಡೆ ಆಗ್ಲಿ ಇರುವಂತವನು ಭಗವಂತನೇ ಅಂತ ಹೇಳಬೇಕೇ ಹೊರತು ಸರ್ವಥಾ ಬೇರೆ ಅಂತ ಹೇಳಬಾರದು. ಅದಕ್ಕೆ ಉಪಪತ್ತೇಹೆ ಅಂತ ಕಾರಣ ಕೊಟ್ಟರು. ಅಂದ್ರೆ ಏತದ್ ಅಮೃತಂ ಏತದ್ ಅಭಯಂ ಏತದ್ ಬ್ರಹ್ಮ ಇತ್ಯಾದಿಯಾಗಿ ಅಲ್ಲಿ ಅಮೃತತ್ವ, ಅಭಯತ್ವ, ಬ್ರಹ್ಮ ಶಬ್ದ ಇವೆಲ್ಲವನ್ನು ಪ್ರಯೋಗ ಮಾಡಿದ್ದಾರೆ. ಕುತಃ ಉಪಪತ್ತೇಹೆ ಏತದ್ ಅಮೃತತ್ವ ಬ್ರಹ್ಮಶಬ್ದಾದೀನಾಂ ಅಂತರೇ ಶ್ರವಣಾತ್ ಅಮೃತತ್ವ ಅಭಯತ್ವ ಏತದಭಯಂ ಏತದಮೃತಂ ಏತದ್ ಬ್ರಹ್ಮ ಅಂತ ಇತ್ಯಾದಿಯಾಗಿ ಅಮೃತತ್ವ, ಅಭಯತ್ವ ಹಾಗೂ ಬ್ರಹ್ಮಶಬ್ದ ಇದೆಲ್ಲವೂ ಕೇವಲ ಭಗವಂತನಿಗೆ ಮಾತ್ರ. ಅಂತರೇ ಶ್ರವಣ, ಅಂತರೇ ಅಂತಂದ್ರೆ ಅಂತಹ ಒಳಗಡೆಗೆ ಇರುವಂತಹ ಯಾವನೋ ಆ ಪುರುಷನಿಗೇನೆ, ಭಗವಂತನಿಗೇನೆ ಇದೆ ಅಂತ ನಮಗೆ ತಿಳಿದು ಬಂದಿದೆ. ಆದ್ದರಿಂದಾಗಿ ತೇಷಾಂಚ ವಿಷ್ಣುವೇವ ಉಪಪತ್ತೇ ಅಮೃತತ್ವ, ಅಭಯತ್ವ, ಬ್ರಹ್ಮಶಬ್ದ ಇದೆಲ್ಲವೂ ವಿಷ್ಣುವಿಗೆ, ಭಗವಂತನಿಗೆ ಬಿಟ್ಟು ಬೇರೆಯವರಿಗೆ ಸಂಭವಿಸತ್ತಾ? ಇಲ್ಲ, ಕೇವಲ ಭಗವಂತನಿಗೆ ಮಾತ್ರ ಸಂಭವಿಸತ್ತೆ. ಒಂದು ವೇಳೆ ಈಗ ಆದಿತ್ಯ, ಚಕ್ಷು ಇದರ ಒಳಗಡೆಗೆ ಇರುವಂತವನು ಸೋಹಮಸ್ಮಿ ಅಂತ ಹೇಳಿದ್ದಕ್ಕಾಗಿ ಅಗ್ನಿ ದೇವತೆ ಅಂತ ಅರ್ಥ ಮಾಡೋಣ, ತಪ್ಪೇನಿದೆ? ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಅಗ್ನಿ ಒಬ್ಬನು ಜೀವ. ಈಗ ಚಕ್ಷುಂದ್ರಿಯದ ಒಳಗಡೆ ಇರೋದಾಗ್ಲಿ, ಸೂರ್ಯನ ಒಳಗಡೆಗೆ ಇರೋದು, ಚಂದ್ರನಲ್ಲಿ ಇರೋದು, ಹೀಗೆ ಪ್ರತಿಯೊಂದು ಪದಾರ್ಥದಲ್ಲಿ ಯಾಕಿರಬೇಕು? ಅಂತಸ್ಥಿತ್ವ ರಮಣಕೃತ ಶ್ರೀಮದಾಚಾರ್ಯ ಅದಕ್ಕೆ ವ್ಯಾಖ್ಯಾನ ಹೇಳಿದೆವು. ಅಂದ್ರೆ ಒಳಗಡೆಗೆ ಇದ್ದು ತಾನು ನಿಯಮನ ಮಾಡಬೇಕು, ಇದ್ದು ರಮಣನಾಗಬೇಕು. ಸೊ ನಿಯಮನ ಮಾಡಬೇಕು ಅಂತಂದ್ರೆ ಯಾರು ನಿಯಮನ ಮಾಡಬೇಕು? ಯಾರನ್ನು ನಿಯಮನ ಮಾಡಬೇಕು? ಚಕ್ಷುರೇಂದ್ರಿಯದಲ್ಲಿದ್ದು ಚಕ್ಷುರೇಂದ್ರಿಯವನ್ನು ನಿಯಮನ ಮಾಡಬೇಕು, ಆದಿತ್ಯನಲ್ಲಿದ್ದು ಆದಿತ್ಯನನ್ನು ನಿಯಮನ ಮಾಡಬೇಕು, ಚಂದ್ರನಲ್ಲಿದ್ದು ಚಂದ್ರನನ್ನು ನಿಯಮನ ಮಾಡಬೇಕು. ಹೀಗೆ ಒಂದೊಂದು ದ್ರವ್ಯದಲ್ಲಿ ಇದ್ದು ನಿಯಮನ ಮಾಡಬೇಕು. ಈಗ ಆದಿತ್ಯನಲ್ಲಿ ಇರೋದು ಅಂತಂದ್ರೆ ಏನು? ಒಬ್ಬ ಜೀವ, ಸೂರ್ಯ, ಅವನಲ್ಲಿ ಇರೋದು. ಇದ್ದಂಥವ್ರು ಅಗ್ನಿ ದೇವರು ಅಂತ ಅಂದ್ಬಿಟ್ರೆ, ಅಗ್ನಿ ದೇವತೆ ಅಂತ ಅಂದ್ಬಿಟ್ರೆ ಆಗೇನಾಗತ್ತೆ? ಅವರು ಒಬ್ಬ ಜೀವರೇ. ಈಗ ಆದಿತ್ಯ, ಸೂರ್ಯ ಒಬ್ಬ ಜೀವನು, ಹಾಗೆ ಅಗ್ನಿ ದೇವರು, ಅಗ್ನಿ ದೇವತೆ ಇವರು ಒಬ್ಬರು ಜೀವರಾಗಿದ್ದಾರೆ. ಒಬ್ಬ ಜೀವರು ಮತ್ತೊಬ್ಬ ಜೀವರಿಗೆ ನಿಯಾಮಕ ಹೇಗೆ? ಸರ್ವ ಜೀವರನ್ನು ವ್ಯತಿರಿಕ್ತವಾದ ಅಗ್ನಿ ದೇವತೆ ತನ್ನನ್ನು ಬಿಟ್ಟು ಸಮಗ್ರವಾದ ಜಗತ್ತಿಗೆ ನಿಯಮನ ಮಾಡಬೇಕು ಅಂದ್ರೆ ತಾವು ಮತ್ತೊಬ್ಬರಿಂದ ನಿಯಮರಾಗಿರಬಾರದು, ತಾವೇ ಸ್ವಯಂ ನಿಯಮರಾಗಿದ್ದಾರೆ. ಜೀವರು ಮತ್ತೊಬ್ಬ ಜೀವರಿಗೆ ನಿಯಾಮಕ ಅಂತ ಹೇಗೆ ಹೇಳೋದು? ಯಾರು ಜೀವರಲ್ಲವೋ, ಜೀವಾತೀತನಾಗಿದ್ದಾನೋ ಅವನು ಆದಿತ್ಯ,
ಇವೇ ಮೊದಲಾದಂತಹ ಸಮಗ್ರವಾದ ಪ್ರಪಂಚಕ್ಕೆ ನಿಯಾಮಕ, ಅದೆಲ್ಲವನ್ನು ನಿಯಮನ ಮಾಡ್ತಾನೆ ಅಂತ ನಾವು ಹೇಳ್ಬೋದು. ಅಂದಮೇಲೆ ಅಗ್ನಿ ದೇವತೆ ಇವನು ಅಂತರ ಉಪಪತ್ತೆ ಅಂತನೋ ಸೂತ್ರದಲ್ಲಿ ಹೇಳಿದಂತೆ, ಏಷೋಂತರಿಕ್ಷಣಿ ಪುರುಷೋ ದೃಶ್ಯತೆ ಅಂತ ಹೇಳಿದಂತೆ, ಸೋಹಂ ನಾನೇ ಅವನು ಅಂತ ಅಗ್ನಿ ದೇವತೆ ಹೇಳಿದಂತೆ, ಅಗ್ನಿ ದೇವರು, ಅಗ್ನಿ ದೇವತೆ ಅಂತ ಅರ್ಥ ಮಾಡ್ತೇವೆ, ಭಗವಂತ ಅಂತ ಅರ್ಥ ಮಾಡೋದಿಲ್ಲ ಅಂತಂದ್ಬಿಟ್ರೆ ನಮ್ಗೆ ಎಲ್ಲ ಸಮಸ್ಯೆಗಳು ಬರುತ್ತೆ. ಸ್ವಯಂ ಅಗ್ನಿಯವನು ದೇವತೆ, ಜೀವ, ಆ ಜೀವ ಮತ್ತೊಬ್ಬ ಜೀವರಿಗೆ ಹೇಗೆ ನಿಯಾಮಕನಾಗೋದು? ಕಥಂಚಿತ್ ಒಬ್ಬ ಜೀವ ಮತ್ತೊಬ್ಬ ಜೀವನ ನಿಯಮನ ಮಾಡ್ತಾನೆ, ಹಾಗೆ ಆಗೋದರೆ ಸಮಗ್ರವಾದ ಪಾತ್ರಿತ್ವಾದ ಪ್ರಪಂಚವನ್ನು ಈ ಜೀವನಾದಂಥವನು ಹೇಗೆ ನಿಯಮನ ಮಾಡೋದಕ್ಕೆ ಸಾಧ್ಯ? ಹಾಗಾದ್ರೆ ಜೀವಾತೀತನಾದಂಥವನು ಯಾವನು ಅವನನ್ನು ಅಂತಸ್ಥಿತಿ ಒಳಗಡೆ ಇದ್ದು ನಿಯಮನ ಮಾಡ್ತಾನೆ ಅಂತನೋ ಅರ್ಥವನ್ನು ಹೇಳಬೇಕು. ಹಾಗಾದ್ರೆ ಅಗ್ನಿ ದೇವತೆ ಅಲ್ಲ. ಅಲ್ಲ, ಇಲ್ಲಿ ಹೇಳುವಾಗ ಏಷ ಆದಿತ್ಯೇ ಪುರುಷಃ ಸೋಹಮಸ್ಮಿ ಸಹ ಅಹಂ ಅಸ್ಮಿ ಅಂತ ಅಗ್ನಿ ದೇವತೆ ಹೇಳಿದ್ದು. ಸಹ ಆದಿತ್ಯನಲ್ಲಿ, ಚಕ್ಷುರೇಂದ್ರಿಯದಲ್ಲಿ ಎಲ್ಲಾ ಕಡೆಗೆ ಇದ್ದಂತ ಪುರುಷ ಯಾರು ಅಂತ ಕೇಳಿದ್ರೆ ಸೋಹಂ, ಅವನೇ ನಾನು. ಅಹಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಅಹಂ ಶಬ್ದ ಪ್ರಯೋಗ ಮಾಡಿದ ಮೇಲೆ ಬೇರೆಯವರು ಅಂತ ಹೇಗೆ ಅರ್ಥ ಮಾಡೋದು? ನಾನು ಅಂತ ಅರ್ಥ. ಅಂದ್ರೆ ಅದಕ್ಕೆ ನಾವು ಹಿಂದಿನ ಸೂತ್ರದ ವಿಚಾರದಲ್ಲಿ ನಾವು ಮಾಡಿದ್ದೇವೆ. ಅಹಂ ಅಂತರ್ಯಾಮಿಕೋ ವಿಷ್ಣು, ಅಗ್ನಿ ದೇವತೆ ತನ್ನ ಅಂತರ್ಯಾಮಿಯಾದಂತಹ ಯಾವ ಭಗವಂತ ಇದ್ದಾನೋ ಆ ಭಗವಂತನನ್ನು ಬೋಧಿಸೋದಕ್ಕಾಗಿ ಆ ಉದ್ದೇಶದಿಂದಾಗಿ ಅಹಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ, ಹೊರತು ತಮ್ಮನ್ನು ತಾವು ಅಂತಸ್ಥಿತ್ವ, ತಾವು ನಿಯಾಮಕರಾಗಿದ್ದಾರೆ ಅಂತನ್ನೋದನ್ನು ಸೂಚನೆ ಮಾಡುವುದಕ್ಕಾಗಿ ಅಹಂ ಅಂತ ಅಗ್ನಿ ದೇವತೆ ಹೇಳಿದ್ದಲ್ಲ. ಹಾಗಾದ್ರೆ ಯಾಕೆ ಅಹಂ ಅಂತ ಹೇಳಿದ್ದು? ಅಂತರ್ಯಾಮಿ ಅಭಿಪ್ರಾಯದಿಂದಾಗಿ. ಹಾಗಾಗಿ ಉಪಪತ್ತೇಹೇ ಅಮೃತತ್ವ, ಅಭಯತ್ವ, ಬ್ರಹ್ಮಶಬ್ದ ಇವೇ ಮೊದಲಾದಂತಹ ಅನೇಕ ಯುಕ್ತಿಗಳು ಯಾರಲ್ಲಿ ಉಪಪನ್ನವಾಗತ್ತೆ? ಭಗವಂತನಲ್ಲೇನೇ ಉಪಪನ್ನವಾಗತ್ತೆ, ಹೊರತು ಭಗವಂತನನ್ನು ಬಿಟ್ಟು ಬೇರೆ ಕಡೆಗೆ ಸರ್ವಥಾ ಉಪಪನ್ನವಾಗೋದಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಏಷೋ ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ, ಇದೆಲ್ಲವೂ ನಿಮಗೆ ವಿಷಯವಾಕ್ಯ. ಇಲ್ಲಿ ಏನಂತ ಇದ್ದಾರೆ? ಕಣ್ಣಿನಲ್ಲಿ ಇರುವವನು, ಆದಿತ್ಯನಲ್ಲಿ ಇರುವವನು, ಚಂದ್ರನಲ್ಲಿ ಇರುವವನು, ಹೀಗೆ ಒಂದೊಂದೊಂದೊಂದು ದ್ರವ್ಯದಲ್ಲಿ ಇರುವಂಥವನು ಯಾವನು? ಅವನು ಬ್ರಹ್ಮ. ಏತದಮಯಂ ಏತದ್ ಬ್ರಹ್ಮ, ಅವನೇ ಪರಮಾತ್ಮ ಅಂತಂತ ಇದ್ದಾರೆ. ಅವನೇ ಪರಮಾತ್ಮ ಅಂತ ಹೇಳುವಾಗ ಇಲ್ಲಿ ಅಲ್ಲಿ ಇದ್ದು ರಮಣನಾದವನು, ಅಂದ್ರೆ ರಮಣ ಕರ್ತೃ, ಅಂತಸ್ಥಿತ್ವ ರಮಣಕೃತ ಅಂತನೋ ಅರ್ಥ ಎಲ್ಲಿಂದ ಬರ್ತಾ ಇದೆ? ಯಾವ ಶಬ್ದದಿಂದ ನೀವೀಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ? ಯಾಕೆಂದ್ರೆ ಈ ಅಧಿಕರಣದಲ್ಲಿ ಸೌಣೆ ಮಾಡುವಾಗ್ಲೇನೆ ಏನಂತ ಮಾಡಿದ್ರು? ಅಂತಸ್ಥಿತಿ, ಅದರಿಂದ ಕೂಡಿದಂತಹ ರಮಣ ರೂಪವಾದ ಕ್ರಿಯಾ, ಹೀಗೆ ಸತ್ವ ಮತ್ತೆ ಕ್ರಿಯೆ ಎರಡನ್ನೂ ಹೇಳ್ತಾ ಇದ್ದಾರೆ. ಅಂತಹ ಸತ್ವ ಒಳಗಡೆಗೆ ಇರೋದಷ್ಟೇ ಅಲ್ಲ, ಅಲ್ಲಿದ್ದು ರಮಣವನ್ನು ಮಾಡೋದು, ಕ್ರಿಯೆ ಮತ್ತೆ ಭಾವರೂಪ ಕ್ರಿಯೆ ಅಂತಂತಾರೆ. ಭಾವ ಮತ್ತೆ ಕ್ರಿಯೆ ಎರಡನ್ನೂ ಹೇಳ್ತಾ ಇದ್ದಾರೆ ಅಂತ. ಯಾವ ಶಬ್ದದಿಂದಾಗಿ ಭಗವಂತನಲ್ಲಿ ಕ್ರಿಯೆಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ? ಏಷೋಂತರಿಕ್ಷಣಿ ಪುರುಷೋದಿಷ್ಠತೆ ಅಂತ ವಾಕ್ಯದಲ್ಲಾಗ್ಲಿ ಅಥವಾ ಅಂತರ ಉಪಪತ್ತೆ ಅಂತನೋ ಸೂತ್ರದಲ್ಲಿ ಯಾವ ಶಬ್ದಗಳಿಂದಾಗಿ? ಅಂತಸ್ಥಿತ್ವ ರಮಣಕೃತ. ಹಾಗಾಗಿ ಅಂತರಸ ಉದಾಹೃತ ಅಂತ ಶ್ರೀಮದಾಚಾರ್ಯರು ಅಂತಸ್ಥಿತಿ ಹಾಗೂ ರಮಣಕೃತ, ಆ ಕಾರಣಕ್ಕಾಗಿ ಅಂತರ ಅಂತಂದ್ರೆ. ಅದೇ ರಮಣಕೃತ ಅಂತನೋ ಅರ್ಥವನ್ನು ಎಲ್ಲಿಂದ ತಗೊಂಡ್ಬರ್ತಾ ಇದ್ದೀರಿ ನೀವು? ಅಂದರೆ ಮೊದಲನೇದ್ದು ರಮು ಕ್ರೀಡಾಯಾಮ್ ಅಂತನೋ ಧಾತು, ರಮು ಅಂತನೋ ಧಾತುವಿಗೆ ಕ್ರೀಡೆ ಅಂತ ಅರ್ಥ. ಏನು ಕ್ರೀಡೆಯನ್ನು ಮಾಡಿದ? ಯಾವುದದು ಕ್ರಿಯೆ? ಅದನ್ನು ಹೇಳಿದ್ರು. ಶುಚಿಯಲ್ಲಿ ಯಾವ ಶಬ್ದದಿಂದ ಸೂಚಿತ? ಅಂದರೆ ಯಾವ ಶ್ರುತಿ ಅದು? ಏಷೋಂತರಿಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅಂತ ಬರುತ್ತೆ. ಅಲ್ಲಿ ಆತ್ಮ ಅಂತನೋ ಶಬ್ದಕ್ಕೆ ಅರ್ಥವೇನು?
ಆ ಆತ್ಮ ಶಬ್ದದಿಂದಲೇನೆ ಈ ಅರ್ಥವನ್ನು ತಗೊಂಡ್ಬರ್ತಾ ಇದ್ದಾರೆ. ಕೇವಲ ಒಳಗಡೆಗೆ ಇರುವುದಷ್ಟೇ ಅಲ್ಲ, ಏಷೋ ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಹೇಳಿ ಒಳಗಡೆಗೆ ಇರುವವನು ಭಗವಂತ ಅಂತಿಷ್ಟು ಬಂತು. ಏಷ ಆದಿತ್ಯೆ ಪುರುಷೋ ದೃಶ್ಯತೆ, ಆದಿತ್ಯನಲ್ಲಿ ಒಳಗಡೆಗೆ ಇರುವವನು ಯಾರು ಅಂತ ಹೇಳಿದ್ರು. ಏಷ ಆತ್ಮ, ಅವನೇ ಆತ್ಮ ಅಂತಂದ್ರು. ಈ ಆತ್ಮ ಅಂತ ಅನ್ನೋ ಶಬ್ದ ಅಂದ್ರೇನೆ ಆ ಅರ್ಥ ಬಂತು. ಅಲ್ರಿ, ಆತ್ಮ ಅಂತ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇರುತ್ತೆ. ಒಂದ ಜೀವಾತ್ಮ ಅಥವಾ ಪರಮಾತ್ಮ ಅಂತ ಅರ್ಥ. ಇದೇನೋ ಹೊಸದಾದಂತ ಅರ್ಥವನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಹೇಳಿದಂತೆ ರಮಣಂ ಚಾತ್ಮ ಶಬ್ದೇನ ದೇಯಂ ಮಾತೀತಿ ಚೋಚ್ಯತೆ ಅಂತ ಹೇಳಿದಂತೆ, ಆತ್ಮ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ಆದೇಯಂ ಮಾತಿ ಇತಿ ಆತ್ಮ ಅಂತ ತೋರಿಸ್ಕೊಡ್ತಾರೆ ಟೀಕಾರಾಯರು. ಅಂದ್ರೆ ಆದೇಯಂ ಮಾತಿ, ಆದೇಯಂ ಮಾತಿ ಅಂತಂದ್ರೆ ಆದೇಯ, ಆದೇಯ ಅಂದ್ರೆ ಉಪಾದೇಯ, ಎಲ್ಲರಿಂದಲೂ ಬೇಕು ಬೇಕು ಎಂಬುದಾಗಿ ಸ್ವೀಕಾರ ಮಾಡುವಂತಹ ಯೋಗ್ಯವಾದಂತಹ ಸುಖ, ಇದು ಆದೇಯ. ಉಪಾದೇಯ, ಆದೇಯಂ ಅಂದ್ರೆ ಉಪಾದೇಯಂ ಅಂದ್ರೆ ಸುಖ. ನೋಡ್ರಿ, ಆತ್ಮ ಅಂತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥವನ್ನು ನಾವು ತಿಳಿದಿರ್ತೇವೆ ಅನೇಕ ಬಾರಿ ಅನೇಕ ಪ್ರಸಂಗದಲ್ಲಿ. ಆದರೆ ಇಲ್ಲಿ ಆದೇಯ ಆತ್ಮ, ಆದೇಯಂ ಮಾತೀತಿ ಆತ್ಮ ಅಂದ್ರೆ ಆದೇಯಂ ಅಂತಂದ್ರೆ ಸ್ವೀಕಾರ ಮಾಡಲು ಯೋಗ್ಯವಾದದ್ದು, ಎಲ್ಲರಿಂದಲೂ ಸ್ವೀಕಾರ ಮಾಡಲು ಯೋಗ್ಯವಾದ ಸುಖ ಅಂತ ಅರ್ಥ. ಅದನ್ನು ಮಾತಿ ಅಂದ್ರೆ ಅನುಭವಿಸುತ್ತಾನೆ, ಆದೇಯಂ ಮಾತಿ. ಆ ಕಾರಣಕ್ಕಾಗಿ ಭಗವಂತನಿಗೆ ಆತ್ಮ ಅಂತ ಕರೀತಾರೆ. ಅಂದ್ರೆ ಏನಾಯ್ತು, ಏಷೋಂತರಿಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅಂತನೋ ವಾಕ್ಯದಲ್ಲಿ ಕೇವಲ ಒಳಗಡೆ ಇರುವವನು ಅಂತ ಅಷ್ಟೇ ಅರ್ಥ ಮಾಡ್ತಾ ಇಲ್ಲ, ಏಷ ಆತ್ಮ ಅಂತಂತ ಇದ್ದಾರೆ. ಅವನೇ ಆತ್ಮ ಅಂದ್ರೆ ಏನು, ಅಂತಸ್ಥಿತ್ವ ರಮಣಕೃತ, ಒಳಗಿರೋದಷ್ಟೇ ಅಲ್ಲ, ಅಲ್ಲಿದ್ದು ತಾನು ಸುಖವನ್ನು ಅನುಭವಿಸುತ್ತಾನೆ. ಅದಕ್ಕಾಗಿ ಭಗವಂತನಿಗೆ ಅಂತರ ಅಂತ ಕರೆಯೋದು. ಅಂತರ, ರ ಅಂತನೋ ಶಬ್ದ ಇಷ್ಟರ್ಥ ಬಂತು. ಅಂತ ಅಂತನೋ ಶಬ್ದದಿಂದ ಒಳಗಡೆ ಇರುವವನು ಅಂತ ಅರ್ಥ ಬಂತು. ರ ಅಂತನೋದ್ರಿಂದಾಗಿ ಒಳಗಿದ್ದು ಎಲ್ಲದ ಸುಖದ ಅನುಭವವನ್ನು ಮಾಡುವವನು ಅಂತನೂ ಅರ್ಥ ಬಂತು. ಸೊ ಈ ರ ಅಂತನೋ ಶಬ್ದದಿಂದ ಏನು ಈ ಒಂದು ಅಭಿಪ್ರಾಯ ಬಂತು, ಅದನ್ನು ಉಪನಿಷತ್ತಿನ ಯಾವ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂದ್ರೆ ಆತ್ಮ ಅಂತನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಒಳಗಡೆ ಇದ್ದಾನೆ, ಅಂತಹ ಒಳಗಡೆಗೆ ಇದ್ದಾನೆ ಅಂತನೋ ಅರ್ಥ ಮಂತ್ರದಲ್ಲಿ ಯಾವ ಶಬ್ದಗಳಿಂದಾಗಿ ಅಂದ್ರೆ ಏಷೋ ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ, ಏಷ ಆದಿತ್ಯ ಪುರುಷೋ ದೃಶ್ಯತೆ ಇತ್ಯಾದಿಯಾಗಿ ಶಬ್ದಗಳಿಂದಾಗಿ ಒಳಗೆ ಇರುವವನು ಅಂತನ್ನುವಂತ ಅರ್ಥವನ್ನು ಸೂಚನೆ ಮಾಡಿದರು. ಇದು ಭಗವಂತ ಅಂತಸ್ಥಿತ್ವ ರಮಣಕೃತ. ಅದಕ್ಕಾಗಿ ಭಗವಂತರಿಗೆ ಅಂತರಹ ಉಪಪತ್ತೇಹೇ ಅಂತ ಇಷ್ಟ ಹೇಳಿದ್ರು. ತೇಷಾಂಚ ವಿಷ್ಣುವೇ ಉಪಪತ್ತೇಹೇ ಇತಿ ಭಾವಃ. ಅಂತರೇ ಶ್ರವಣ ತೇಷಾಂಚ ವಿಷ್ಣುವೇ ಉಪಪತ್ತೇಹೇ. ಇದು ಅಂತರನಲ್ಲೇನೆ ಶ್ರುತವಾಗಿದೆ ವೇದದಲ್ಲಿ, ಇದು ಭಗವಂತನಿಗೇನೆ ಸಂಭವಿಸುತ್ತೆ. ಹಾಗಾಗಿ ಅಂತರ ಅಂತನ್ನುವಂತಹ ಶಬ್ದದಿಂದ ಪ್ರತಿಪಾದ್ಯನಾದರೂ ಭಗವಂತ ಹೊರತು ಜೀವರು ಸರ್ವತಾ ಪ್ರತಿಪಾದ್ಯರಲ್ಲ. ಅಂದ್ರೆ ಜೀವರು ಅಂದ್ರೆ ಅಗ್ನಿ ದೇವತೆ, ಇವರು ಸರ್ವತಾ ಪ್ರತಿಪಾದ್ಯರಲ್ಲ. ಹೀಗೆ ಏನಂತಾರೆ, ಇದು ಅಂತರ ಅಧಿಕರಣ. ಇದೇ ಅಧಿಕರಣದಲ್ಲಿ ಇನ್ನ ಒಂದು 2-3 ಸೂತ್ರಗಳು ಬರುತ್ತೆ. ಅದರಲ್ಲಿ ಸ್ಥಾನಾದಿ ವ್ಯಪದೇಶಾಚ ಅಂತ ಮತ್ತೊಂದು ಸೂತ್ರ. ಆ ಸೂತ್ರದಲ್ಲಿ, ಆ ಸೂತ್ರ ಮತ್ತೆ ಮುಂದಿನ ಪಾಠದಲ್ಲಿ ಮಾಡೋಣ. ಆ ಸೂತ್ರದಲ್ಲಿ ಏನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಸ್ಥಾನಾದಿ ವ್ಯಪದೇಶ. ಸ್ಥಾನಾದಿ ವ್ಯಪದೇಶ ಅಂತಂದ್ರೆ ನಮ್ ಕಣ್ಣು, ಅಲ್ಲಿ ಅಧಿಷ್ಠಾತರಾದ ಒಬ್ಬ ಪುರುಷರು, ಅದೆಲ್ಲದಕ್ಕೂ ನಿಯಾಮಕರಾದವ್ರು ಯಾರು? ಬರೀ ಕಣ್ಣು ಅಂತ ಅಷ್ಟೇ ಅಲ್ಲ, ಸ್ಥಾನ ಅಂತ ಶಬ್ದಕ್ಕೆ ಅಕ್ಷಯಾದಿ ಸ್ಥಾನ ಅಂತಂತಾರೆ. ಕಣ್ಣು, ಕಂಠ, ಮೂಗು ಇತ್ಯಾದಿ ಆದಂತಹ ಸ್ಥಾನಗಳು. ಆ ಸ್ಥಾನದಲ್ಲಿ ಶಕ್ತಿ, ಒಂದೊಂದು ಕಣ್ಣಿಗೆ ಒಂದು ಶಕ್ತಿ, ಕಿವಿಗೆ ಒಂದು ಶಕ್ತಿ, ಮೂಗಿಗೆ ಒಂದು ಶಕ್ತಿ, ಕಂಠಕ್ಕೆ ಒಂದು ಶಕ್ತಿ, ಹೀಗೆ ಆ ಎಲ್ಲಾ ಶಕ್ತಿಗಳು. ಹಾಗೂ ಅಧಿಷ್ಠಾತೃ ಶಕ್ತಿ. ಅಧಿಷ್ಠಾತೃ ಶಕ್ತಿ ಅಂತಂದ್ರೆ ಕಣ್ಣಿನ ಅಭಿಮಾನಿಯಾದಿ ಅಧಿಷ್ಠಾತೃವಾದಂತಹ ದೇವತೆ, ಅವನ ಶಕ್ತಿ. ಸೊ ಜಡವಾದ ಕಣ್ಣಿನ ಶಕ್ತಿ ಹಾಗೂ ಅದರಲ್ಲಿ ಅಧಿಷ್ಠಾನವಾಗಿ ಅಧಿಷ್ಠಾತೃಗಳಾಗಿ ಇರುವಂತಹ ಯಾವ ಅಭಿಮಾನಿ ದೇವತೆಗಳಿದ್ದಾರೋ ಅವರ ಶಕ್ತಿ,
ಈ ಎಲ್ಲಾ ಶಕ್ತಿಗಳು ಯಾರ ಶಕ್ತಿ ಇದು? ನಿಜವಾದ ಯಾರ ಶಕ್ತಿ ಅಂದ್ರೆ ಭಗವಂತನ ಶಕ್ತಿ. ಆ ಭಗವಂತನ ಶಕ್ತಿಯೇ ಇವರಿಗಿದೆ. ಭಗವಂತ ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ. ಕಣ್ಣಿಗೊಂದು ಶಕ್ತಿಯನ್ನು ಪ್ರತಿಷ್ಠಾತೃಗಳಾದ ಅಭಿಮಾನಿಗಳಾದ ದೇವತೆಗಳಿಗೆ ಆಗಲಿ ಅವರೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಟ್ಟು ಭಗವಂತ ಕಣ್ಣಿನಿಂದ ನೋಡಿಸುವಂತಹ ಕ್ರಿಯೆ, ಬಾಯಿಂದ ಮಾತಾಡುವ ಕ್ರಿಯೆ, ಕಿವಿಯಿಂದ ಕೇಳಿಸುವ ಕ್ರಿಯೆ, ಹೀಗೆ ಪ್ರತಿಯೊಂದನ್ನು ಮಾಡಿಸ್ತಾನೆ ಅಂತ ಮುಂದಿನ ಸೂತ್ರದಲ್ಲಿ ತುಂಬಾ ಸುಂದರವಾದ ಸೂತ್ರ ಅದು. ಸ್ಥಾನಾದಿ ಉಪದೇಶಾಚ ಹಾಗೂ ಅದರ ಮುಂದಿನ ಸುಖ ವಿಶಿಷ್ಟ ವಿಧಾನಾದೇವಚ ಅಂತ ಅನ್ನೋದು ಮುಂದಿನ ಪಾಠದಲ್ಲಿ ಮಾಡಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಸರಿ, ಒಂದೇ ಒಂದು ಚಿಕ್ಕ ವಿಷಯ ಸರಿ. ಈಗ ಜೀವರು ನಿಯಾಮಕ ಆಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವಾಯುದೇವರು ಜೀವರಲ್ಲ. ಜೀವರು ನಿಯಾಮಕರಾಗಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಾನು ಅದಕ್ಕೆ ಒಂದ್ ಮಾತು ಹೇಳಿದೆ. ಒಬ್ಬ ಜೀವನು ಮತ್ತೊಬ್ಬ ಜೀವನ. ಈ ಉದಾಹರಣೆ ನಾನಿದ್ದೇನೆ, ನಾನು ನನ್ನ ಕುಟುಂಬವನ್ನು ನಿಯಮನ ಮಾಡ್ತೇನೆ. ನಿಯಾಮಕನೇ ನಾನು. ಸರ್ವ ನಿಯಾಮಕತ್ವ ಬರುತ್ತಾ? ಸರ್ವ ನಿಯಾಮಕತ್ವ ವಿಚಾರ ಮಾಡ್ತಾ ಇದ್ದೀವಿ. ಅಗ್ನಿಯು ತನ್ನ ಕೆಳಗೆ ಇರುವಂತಹವರಿಗೆ ಕೆಲವರಿಗೆ ಅದು ಕೆಲವೊಂದು ವಿಷಯದಲ್ಲಿ ನಿಯಮನ ಮಾಡಬಹುದು. ಸರ್ವ ನಿಯಾಮಕತ್ವೂ ಇಲ್ಲ, ಸರ್ವ ವಿಷಯದಲ್ಲೂ ನಿಯಾಮಕತ್ವೂ ಇಲ್ಲ. ಅಗ್ನಿಗೆ ಯಾವ ಪೋಸ್ಟ್ ಭಗವಂತ ಕೊಟ್ಟಿದ್ದಾನೆ ಆ ಪೋಸ್ಟಿನಲ್ಲಿ ಏನು ಕೆಲಸ ಆಗಬೇಕಾಗಿದೆ ಆ ಕೆಲಸಕ್ಕೆ ನಿಯಮನ ಮಾಡುವ ಸಾಮರ್ಥ್ಯ ಭಗವಂತ. ಅದಕ್ಕೆ ಮುಂದಿನ ಸೂತ್ರದಲ್ಲಿ ನಾನು ಶಕ್ತಿಯನ್ನು ಕೊಡುವವನು, ಶಕ್ತಿ ಪ್ರದಾನವನ್ನು ಮಾಡುವವನು ಭಗವಂತ ಅಂತ ಮುಂದಿನ ಸೂತ್ರವೇ ಅದು. ನಾನಾದಿ ಉಪದೇಶಾಚ ಅಂತ ಸೂತ್ರದಲ್ಲಿ ಮಾಡೋದೇ ಅದು. ಆ ಅಧಿಷ್ಠಾತೃ ದೇವತೆ ಇದ್ದಾನೆ. ಅಧಿಷ್ಠಾತೃವಾದ ದೇವತೆಗೆ ಇರುವ ಶಕ್ತಿ ಎಲ್ಲಿಂದ ಬಂದಿದೆ? ಶಕ್ತಿ ಅದು ಒಂದು ಸೂತ್ರ ಹಿಂದೆ ಒಂದು ಯಾವುದೋ ಸೂತ್ರ ನಭೋದದ ಆಕಾಶಾಧಿಕರಣದ ಸೂತ್ರದ ವಿಚಾರ ಮಾಡುವ ನಾವು ಮಾಡಿದ್ದೇವೆ. ನಭೋದದಾದಿ ಶ್ವಸತಾಂ ಮಾರ್ಗಂ ಎನ್ ನಿಯಮಾದತಃ ಅಂತೇಳಿ ಭಾಗವತದ ಶ್ಲೋಕವನ್ನು ಇಟ್ಕೊಂಡು ಆಕಾಶಕ್ಕೆ ಇರುವಂತಹ ಶಕ್ತಿ ಅವಕಾಶ ಪ್ರದತ್ವ, ಇದು ನಿಜವಾಗ್ಲೂ ಯಾರ ಶಕ್ತಿ? ಅದು ಭಗವಂತನ ಶಕ್ತಿ. ಅದು ಭಗವಂತ ತಾನು ಇಚ್ಛೆಯಿಂದಾಗಿ ತಾನು ಕೊಟ್ಟಿದ್ದಾನೆ ಅಂತನೋ ಕಾರಣಕ್ಕಾಗಿ ಆಕಾಶಕ್ಕೆ ಅವಕಾಶ ಪ್ರದತ್ವ ಬಂತು. ಹಾಗೆ ಅಜ್ಞಾದಿ ದೇವತೆಗಳಿಗೆ ಇರುವಂತಹ ಏನು ಸೀಮಿತವಾದ ತಮ್ಮ ಏನೊಂದು ಪ್ರದೇಶದಲ್ಲಿ ನಿಯಮನ ಮಾಡಬೇಕಾಗಿದೆ ಆ ಶಕ್ತಿ ಇದು ಅಧಿಷ್ಠಾತೃ ಶಕ್ತಿ ಅಥವಾ ಜಡವಾದ ಕಣ್ಣು, ಕಿವಿ, ಮೂಗು ಇವೇ ಮೊದಲಾದಂತಹ ಪದಾರ್ಥಗಳ ಶಕ್ತಿ. ಎಲ್ಲವ ಶಕ್ತಿಯೂ ಭಗವಂತನ ಶಕ್ತಿಯೇ. ಒಂದೇ ಶಕ್ತಿ ಅವನು ಕೊಟ್ಟಿದ್ದಾನೆ ಅಷ್ಟೇ. ಅಜ್ಞಾನ ದೇವತೆಗಳು ಬಾಡಿಗೆಗಿದ್ದಾರೆ, ಸ್ವಂತ ಅಲ್ಲ ಅವ್ರದ್ದು. ಅದಕ್ಕಾಗಿ ದತ್ತ ಸ್ವಾತಂತ್ರ್ಯ ಅಂತಂತೀವಿ. ಹಾಗೆ ದತ್ತವಾದ ನಿಯಾಮಕತ್ವ ಇದು. ನಾನು ನೋಡಪ್ಪ ನೀನ್ ಇದಕ್ಕೆ ನಾನು ನಿನ್ನ ಅನುಗ್ರಹ ಮಾಡ್ತೇನೆ, ಇಷ್ಟು ನೀನ್ ನಿಯಮನ ಮಾಡು ಅಂತೇಳಿ ತಾನು ಕೊಟ್ಟಿದ್ದಷ್ಟೇ. ಸರಿ ಸರಿ ಹೊರತು ಈಗ ನಿಯಾಮಕನೇ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಿಯಮನ ಮಾಡ್ತಾನೆ, ಎಷ್ಟು ನಿಯಮನ ಮಾಡ್ತಾನೆ ಅಂತ ಅನ್ನೋದ್ರೊಳಗೆ ಸೀಮಿತವಾಗಿ ಇದ್ದಾನೆ ಅಷ್ಟೆ. ಅದ್ರ ಮೇಲೆ ಓದ್ತದೆ ಆಚಾರ್ಯ. ಒಂದು ನಿಮಿಷ ಕ್ವಶನ್ ಕೇಳಿ ಬಿಡ್ತಾನೆ ಬೇಕಾದ್ರೆ. ಈಗ ಪ್ರಾಣಾಧಿಕರಣದಲ್ಲಿ ಇಂದ್ರದೇವರ ಒಳಗೆ ಇದ್ದವರು ಯಾರು ಅಂತ ವಿಶ್ವಾಮಿತ್ರ ಕೇಳುತ್ತಾರೆ. ಆಗ ಆ ಜ್ಯೋತಿ ರೂಪದಲ್ಲಿ ಇರೋದು ಬಂದ್ ಕೇಳಿದ್ರೆ ಭಗವಂತ ಹಂಗಂತ ಹೇಳಿದೆ ಪ್ರಾಣ ಒಳಗ. ಅಲ್ಲಿನೂ ಅಂತರ್ಗತನಾಥ ಭಗವಂತ ಅಂತ ನಾವು ಡಿಸ್ಕಸ್ ಮಾಡಿ ಆಯ್ತು ಆಲ್ರೆಡಿ. ಪ್ರಾಣಾಧಿಕರಣಿ ಭಕ್ತರ ಆತ್ಮೋಪದೇಶ ಆದಿ ಬರ್ತದ. ಅಲ್ಲ ನಿಮ್ಗೆ ವಿಷಯ ವಾಕ್ಯ ಏನು ಅಲ್ಲಿ? ಇನ್ನೊಂದು ಇಲ್ಲಿ ಕೇವಲ ಅಂತ ಸ್ಥಿತಿಯನ್ನಷ್ಟೇ ಹೇಳ್ತಾ ಇಲ್ಲ. ಮೊದಲನೇದು ವಿಷಯವಾಕ್ಯವು, ಒಂದ್ ನಿಮಿಷ, ಮೊದಲನೇದು ವಿಷಯವಾಕ್ಯವೂ ಬೇರೆ, ಆಮೇಲೆ ಇಲ್ಲಿ ವಿಷಯ ಸಮರ್ಥನೆ ಮಾಡುವ ವಿಷಯವೂ ಬೇರೆ. ಅಂತಸ್ಥಿತಿ ಅಷ್ಟೇ ಅಲ್ಲ, ಅಂತಸ್ಥಿತ್ವ ರಮಣಕೃತ. ಈ ಎರಡು ಅಂಶವನ್ನು ಹೇಳ್ತಾ ಇದ್ದಾರೆ. ಸರಿ ಸರಿ. ವಿಷಯ ಭೇದ, ವಾಕ್ಯ ಭೇದ ಎಲ್ಲವೂ ಇದೆ. ಸರಿ, ಧನ್ಯವಾದ. ಶ್ರೀಕೃಷ್ಣ ಹರೇನು. ನಮಸ್ಕಾರ ಗುರುಗಳೇ.